ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ತುಂಬ ದಿನ ಆಗೋಯಿತು, ಸಾರಿ, ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ನಿಮಗೆ ಯಾವುದೇ ಕಥೆಗಳನ್ನ ಹೇಳೋಕ್ಕಾಗಲಿಲ್ಲ. ಸೊ ಐ ಆಮ್ ಕೇಮ್ ಬ್ಯಾಕ್. ಸೊ ಈ ಸಮಯದಲ್ಲಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ ಆದಷ್ಟು ವಿಡಿಯೋನ. ಬನ್ನಿ ಇವತ್ತಿನ ಕತೆ ಒಳಗಡೆ ಬೇಗ ಹೊರಟೋಗೋಣ. ದೊಡ್ಡ ಕಾಗೆ ಸಮುದ್ರದ ಪಕ್ಕದಲ್ಲಿ ಆಹಾರ ಹುಡುಕುತ್ತಾ ಇತ್ತು. ಅದರ ಕಣ್ಣಿಗೆ ಒಂದು ಚಿಪ್ಪು ಹುಳ, ಅಂದರೆ ಈ ಶಂಕು ಹುಳ ಅಂತೀವಲ್ಲ, ಅದು ಸಿಕ್ತು. ಚಿಪ್ಪಿನ ಮೇಲೆ ಅನೇಕ ಬಾರಿ ಅದು ಕುಟ್ಟಿದ್ರೂ ಹೊಡೆಯಲಿಲ್ಲ. ಹುಳ ಹೊರಗಡೆ ಬರಲೇ ಇಲ್ಲ. ಕಾಗೆ ಈ ಪ್ರಯತ್ನವನ್ನು ಅಲ್ಲೇ ಕೂತಿದ್ದಂಥ ಹದ್ದು ನೋಡ್ತಾ ಇತ್ತು. ಅದು ಕಾಗೆಗೆ ಹೀಗೆ ಹೇಳಿತು: ಬಲ ಹಾಕಿ ಮಾಡಲು ಆಗದೇ ಇರುವುದನ್ನು ಉಪಾಯದಿಂದ ಮಾಡಬಹುದು. ಆ ಚಿಪ್ಪು ಪ್ರಾಣಿಯನ್ನು ಮೇಲಕ್ಕೆತ್ತಿಕೊಂಡು ಹೋಗು, ಆ ಬಂಡೆಯ ಮೇಲೆ ಬೀಳಿಸು. ಚಿಪ್ಪು ಒಡೆಯುತ್ತೆ, ಹುಳು ಹೊರಕ್ಕೆ ಬರುತ್ತೆ, ನೀನು ಅದನ್ನು ತಿನ್ನಬಹುದು. ಕಾಗೆ ಹಾಗೆ ಮಾಡಿತು. ಬಂಡೆಯ ಮೇಲೆ ಬಿದ್ದ ಕೂಡಲೇ ಚಿಪ್ಪಿನಿಂದ ಹುಳು ಹೊರಬಂತು. ಆದರೆ ಅದು ಕಾಗೆಗೆ ಸಿಗಲೇ ಇಲ್ಲ. ಪಕ್ಕದಲ್ಲೇ ಹಾರಾಡುತ್ತಿದ್ದ ಹದ್ದು ಹುಳುವನ್ನು ಎಗರಿಸಿಕೊಂಡು ದೂರಕ್ಕೆ ಹಾರಿ ಹೋಯಿತು. ಪೆದ್ದು ಕಾಗೆ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಕುತ್ತಿಗೆಯನ್ನು ಪಕ್ಕಕ್ಕೆ ವಾಲಿಸಿಕೊಂಡು ಕೂತಿತ್ತು. ನೀತಿ ಏನಂದರೆ, ಮುಂದೆ ಆಲೋಚನೆ ಇಲ್ಲದೆ ಯಾವುದೇ ಕೆಲಸ ಮಾಡಬಾರದು. ಹೌದಲ್ವಾ ಗೆಳೆಯರೆ? ಯಾರೇ ಆಗಲಿ, ಯಾವುದೇ ಸಮಯದಲ್ಲೇ ಆಗಲಿ, ನಮಗೆ ಉಪದೇಶ ಮಾಡಿದ ತಕ್ಷಣ ಅದೆಲ್ಲವೂ ಕರೆಕ್ಟ್ ಅಂತ ಅಂದ್ಕೊಳ್ಳೋದು ತಪ್ಪು. ನಾವು ಅದರ ಬಗ್ಗೆ 10 ಅಥವಾ ಹಲವಾರು ಬಾರಿ ಯೋಚನೆ ಮಾಡಿ ಒಂದು ಹೆಜ್ಜೆನ ಮುಂದಕ್ಕಿಡೋದು ತುಂಬಾ ಉತ್ತಮ ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಪ್ಲೀಸ್ ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.